ನಾನು ನಿಮ್ಮ ಗಂಗಾ ನಟರಾಜ್ ಸುವಿಚಾರ ಚಾನಲಿಂದ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಚಾನಲ್ನ ನೋಡಿ, ವೀಡಿಯೋಸ್ ನೋಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ರೀಚ್ ಆಗುತ್ತೆ. ಮತ್ತು ಇವತ್ತು ನಾನು ಒಂದು ಏರ್ ಆಯಿಲ್ ಮಾಡ್ತಾಯಿದ್ದೀನಿ. ಏರ್ ಆಯಿಲ್ ಅಂದರೆ ಅದು ಏನು ಆ ಎಣ್ಣೆ ಹಚ್ಚಿದ ತಕ್ಷಣ ಕೂದಲೆಲ್ಲ ದಪ್ಪಕ್ಕೆ ಉದ್ದಕ್ಕೆ ಬೆಳೆದ್ಬಿಡುತ್ತೆ ಅಂತ ಅಲ್ಲ. ನಮ್ಮ ಕೂದಲು ಹೆಲ್ದಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಆರೋಗ್ಯಕರವಾದ ಕೂದಲಿಗೆ ಒಂದು ಎಣ್ಣೆ ರೆಡಿ ಮಾಡೋಣ. ಅದು ಹೆಂಗೆ ಮಾಡ್ಕೊಳ್ಳೋದು ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ, ಬನ್ನಿ ಮಾಡ್ಕೊಳ್ಳೋಣ. ಇವತ್ತು ಒಂದು ಹೇರ್ ಆಯಿಲ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಹಿಂಗೆ ಮಾಡಿಟ್ಕೊಳ್ಳೋದು. ಒಂದು ಸಲ ಮಾಡಿಟ್ಕೊಂಡ್ರೆ ಸುಮಾರು ತಿಂಗಳುಗಳು ಬರುತ್ತೆ. ಏರ್ ಆಯಿಲ್ ರೆಡಿ ಮಾಡ್ಕೊಳ್ಳೋಕ್ಕೆ ಮೊದಲು ನಾನೊಂದು ಕಬ್ಬಿಣದ ಬಾಣಲಿಲ್ಲೇ ಮಾಡ್ಕೊಳ್ಳೋದು. ಕಾಯಕ್ಕಿಟ್ಟಿದ್ದೀನಿ ಅದನ್ನು. ಅದು ಸ್ವಲ್ಪ ಬಿಸಿ ಆಗಬೇಕಲ್ಲ, ಅದಕ್ಕೆ ನಾನು ಇಲ್ಲಿ 4 ಥರ ಎಣ್ಣೆ ಯೂಸ್ ಮಾಡ್ತೀನಿ. ನಿಮ್ಮಲ್ಲಿ ಯಾವುದು ಬರೀ ಕೊಬ್ಬರಿ ಎಣ್ಣೆ ಬೇಕಿದ್ರೂ ಮಾಡ್ಕೋಬೋದು. ಒಂದು ಸಾಸಿವೆ ಎಣ್ಣೆ, ಒಂದು ಕೊಬ್ಬರಿ ಎಣ್ಣೆ, ಒಂದು ಎಳ್ಳೆಣ್ಣೆ, ಒಂದು ಹರಳೆಣ್ಣೆ, 4 ಯೂಸ್ ಮಾಡ್ತೀನಿ. ನೀವು ಯಾವ್ದು ಬೇಕಾದರೂ, ಯಾವುದು ಇಲ್ಲಾಂದರೆ ಬರೀ ಕೊಬ್ಬರಿ ಎಣ್ಣೆಯಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಾಣಲಿ ಕಾದಿದೆ. ಇವಾಗ ಒಂದೊಂದೇ ಎಣ್ಣೆಗಳನ್ನ ಅದರಲ್ಲಿ ಹಾಕೊಂಬರೋಣ. ಎಣ್ಣೆ ಅಳತೆ ಅಂದಾಜಲ್ಲಿ ತೊಗೋತೀನಿ, ಒಟ್ಟು ಈಕ್ವಲ್ ಆಗೇ ತೊಗೋತೀನಿ. ಎಲ್ಲದನ್ನು ನೋಡ್ಕೊಂಡು ಹಾಕೋತೀನಿ, ಅದನ್ನೇನು ಅಳಿಯೋಕ್ಕೆ ಹೋಗಲ್ಲ. ನಾನು ಬಳಸಿರೋ ಎಣ್ಣೆಗಳೆಲ್ಲ ಗಾಣದ ಎಣ್ಣೆನೇ. ನಾನು ಊರಿಂದ ತರಿಸ್ಕೊತೀನಿ ಎಣ್ಣೆಗಳನ್ನ. ಒಂದೊಂದೇ ಎಣ್ಣೆನೂ ಹಾಕೊತ ಹೋಗ್ತೀನಿ. ಅದು ಚೆನ್ನಾಗಿ ಕಾಯಬೇಕು. ಕಾದಾದ್ಮೇಲೆ ಬೇರೆ ಏನೇನು ಹಾಕ್ತೀನಿ ಅಂತ ಹಾಗೆ ತೋರಿಸ್ಕೊತ ಹೋಗ್ತೀನಿ. ಕಾಯ್ತಾ ಇದೆ. ಇವಾಗ ಹರಳೆಣ್ಣೆ ತುಂಬ ತಂಪು, ನಿಮಗೆ ಗೊತ್ತು. ಮತ್ತು ಸಾಸಿವೆ ಎಣ್ಣೆ ಕೂದಲು ಬೆಳೆಯುತ್ತೆ ಅಂತ ಹೇಳ್ತಾರೆ, ಕೂದಲು ಉದುರೋದು ಕಮ್ಮಿ ಆಗುತ್ತೆ ಸಾಸಿವೆ ಎಣ್ಣೆಗೆ ಅಂತ. ಮತ್ತು ಎಳ್ಳೆಣ್ಣೆಲೂ ನಮಗೆ ತುಂಬ ನಮ್ಮ ಕೂದಲಿಗೆ ಮತ್ತು ನಮ್ಮ ಆರೋಗ್ಯಕ್ಕೆ ಎಲ್ಲದಕ್ಕೂ ಎಳ್ಳೆಣ್ಣೆನೂ ತುಂಬ ಒಳ್ಳೆಯದು. ಇವಾಗ ಎಲ್ಲ ಎಣ್ಣೆನೂ ಹಾಕ್ತೀನಿ, ಅದು ಕಾಯ್ತಾ ಇರಲಿ. ಚೆನ್ನಾಗಿ ಕಾಯಬೇಕದು. ಚೆನ್ನಾಗಿ ಕುದ್ಮೇಲೆ ನಾವೇನೇನು ಬೇಕೋ ಅದೆಲ್ಲ ಹಾಕ್ಕೊಳ್ಳೋದು. ನೋಡಿ, ಇಲ್ಲಿ ಒಂದೆಲ್ಗ ಇಟ್ಕೊಂಡಿದ್ದೀನಿ, ದೊಡ್ಡ ಪತ್ರೆ ಇಟ್ಕೊಂಡಿದ್ದೀನಿ, ಒಣಗಿರೋ ತುಳಸಿ ಇಟ್ಕೊಂಡಿದ್ದೀನಿ, ಮತ್ತು ಗರ್ಕೆ ಇದೆ, ತುಂಬೆ ಎಲೆ ಇದೆ, ಕರಿಬೇವಿದೆ, ಬೇವಿನ ಎಲೆ ಇದೆ, ಬಿಲ್ಪತ್ರೆ ಇದೆ, 2 ಕಲರ್ದು ದಾಸವಾಳ ಇದೆ, ಬಿಳಿ ಮತ್ತು ಕೆಂಪು 2 ದಾಸವಾಳ ಇದೆ, ಮತ್ತು ಸ್ವಲ್ಪ ಮಲ್ಲಿಗೆ ಎಲೆ ಇದೆ, ಶಂಖಪುಷ್ಪ ಇದೆ, ಒಣಗಿಸಿರೋ ಕಿತ್ಲೆ ಹಣ್ಣಿನ ಸಿಪ್ಪೆ ಇದೆ. ಈಗ ಒಂದೊಂದೇ ನಾನು ಹಾಕೊತ ನಿಮಗೆ ಹೇಳ್ಕೊತ ಹೋಗ್ತೀನಿ. ಕರಿಬೇವು ಮತ್ತು ಒಂದೆಲ್ಗ. ಇವಾಗ ಫಸ್ಟ್ ಇದಕ್ಕೆ ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದಾದ್ಮೇಲೆ ಮೊದಲೇ ಹಾಕಬೇಕಾಗಿರೋದು ನಾವು ಮೆಂತ್ಯನ. ಯಾಕಂದರೆ ಮೆಂತ್ಯ ಬೇಗ ಬೇಯಲ್ಲ, ಅದು ಸ್ವಲ್ಪ ಗಟ್ಟಿ ಇರುತ್ತೆ. ಹಾಗಾಗಿ ಫಸ್ಟು ಮೆಂತ್ಯ ಹಾಕೊಂಡ್ಬಿಡ್ಬೇಕು. ಎಣ್ಣೆ ಕಾಯ್ತಾ ಇದೆ ನೋಡಿ, ಸ್ವಲ್ಪ ನೊರೆ ಬರ್ತಿದೆ. ಆಮೇಲೆ ದೊಡ್ಡ ಪಾತ್ರೆಯಲ್ಲೇ ಇಟ್ಕೊಳ್ಳಿ. ನಾನು ದೊಡ್ಡದೇ ಬಾಣಲೆ ಇಟ್ಕೊಂಡಿದ್ದೀನಿ. ನೀವು ಪಾತ್ರೆಯಲ್ಲಿ ಮಾಡ್ಕೊಳ್ಳೋಂಗಿದ್ರು ಕಬ್ಬಣದಿಲ್ಲ ಅಂತ ಪಾತ್ರೆನ ಇಟ್ಕೊಳ್ಳಿ, ದೊಡ್ಡದು ಇಟ್ಕೊಳ್ಳಿ. ಉಕ್ಕುತ್ತಲ್ವ, ಅದಕ್ಕೆ ಸ್ವಲ್ಪ ಗರ್ಕೆ ಹಾಕ್ತಿದ್ದೀನಿ. ನಿಮಗೆಲ್ಲ ಗೊತ್ತು, ಗರ್ಕೆದು ಜ್ಯೂಸೇ ಕುಡಿತಾರೆ ಇವಾಗ. ಅದು ತುಂಬ ಒಳ್ಳೆಯದು. ಅದರಲ್ಲಿ ನಮಗೆ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆ ಇದಿದೆ, ಮೆಡಿಸಿನಲ್ ಪ್ರಾಪರ್ಟೀಸ್ ಜಾಸ್ತಿ ಇದೆ ಅಂತ. ಒಂದೊಂದನ್ನು ಇವಾಗ ಹಾಕ್ಕೊಳ್ತಾ ಹೋಗೋದು. ನೋಡಿ, ಉಕ್ತಾ ಇದೆ ನೊರೆ ಥರ. ನೆಕ್ಸ್ಟು ಕರಿಬೇವು ಹಾಕ್ತೀನಿ. ನೀವು ಹಿಂಗಾದರೂ ಎಲ್ಲದನ್ನು ಹಾಕ್ಕೋಬೋದು. ನಾನು ನಿಮಗೆ ಹೇಳ್ಕೊಂಡು ತೋರಿಸ್ಕೊಂಡು ನಾನು ಹಾಕ್ತಾಯಿದ್ದೀನಿ ಅಷ್ಟೇ. ಬಟ್ ನಾನು ರೆಗ್ಯುಲರ್ ಮಾಡುವಾಗ ಇದಿಷ್ಟು ಇಟ್ಕೊಂಡಿರ್ತೀನಲ್ವ, ಇಷ್ಟು ಎಲ್ಲ ಇರಬೇಕಂತ ಇಲ್ಲ. ಇದರಲ್ಲಿ ಯಾವುದಾದ್ರೂ 1 2 ಇಲ್ಲ ಅಂದ್ರೂ ನಡೆಯುತ್ತೆ. ಯಾವುದಿದೆಯೋ ಅದರಲ್ಲೂ ಮಾಡ್ಕೋಬೋದು. ಕರಿಬೇವು ಹಾಕಾಯಿತು. ಇವಾಗ ನಾನು ಬಿಲ್ಪತ್ರೆ ಹಾಕ್ತಾಯಿದ್ದೀನಿ. ಬಿಲ್ಪತ್ರೆ ಒಣಗಿರೋದು, ದೇವಸ್ಥಾನದಲ್ಲಿ ಕೊಟ್ಟಿರೋದನ್ನು ಒಣಗಿಸಿ ಇಟ್ಕೊಂಡಿರ್ತೀನಿ ನಾನು, ಅದು ವೇಸ್ಟ್ ಮಾಡಲ್ಲ. ಅಥವಾ ಮನೆಗೆ ತಂದಾಗಲೂ ಅಷ್ಟೇ. ಅದು ನಿಮಗೆ ಗೊತ್ತು, ಇಚ್ಚಿಂಗೆಲ್ಲ ಡ್ಯಾಂಡ್ರಫ್ ಜಾಸ್ತಿ ಆದಾಗ ನಾವು ದೊಡ್ಡಪತ್ರೆ ಕಾಯಿ ಬಿಲ್ಪತ್ರೆ ಕಾಯಿನ ರುಬ್ಬಿಟ್ಟು ಹಚ್ಕೊತಿದ್ವಿ ಅಲ್ವಾ, ಅದು. ಮತ್ತಿದು ಹಾಗಾಗಿ ಇದನ್ನು ಬಿಲ್ಪತ್ರೆ ಹಾಕೋತೀನಿ. ಇದು ಒಂದೆಲ್ಗ ಬಂದು ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಇದು ಬಂದರೂ ದೊಡ್ಡ ಪತ್ರೆನ ನಾವು ಇಚ್ಚಿಂಗ್ ಏನಾರು ಆಯಿತು ಅಂದರೆ ಸಾಮಾನ್ಯ ಅದನ್ನು ತಗೋತೀವಿ ಅಲ್ವಾ ಹೊಟ್ಟೆಗೇನೆ. ಸೊ ಕೆಲವರಿಗೆ ಸ್ಕಾಲ್ಪಲ್ಲಿ ತುಂಬ ಇಚ್ಚಿಂಗ್ ಇರುತ್ತೆ, ಅವ್ರಿಗೆ ಯೂಸ್ ಆಗುತ್ತೆ ಅದು. ಮತ್ತು ಇದು ತುಳಸಿನೂ ಅಷ್ಟೇ. ನಾನು ದೇವಸ್ಥಾನದಿಂದ ಕೊಟ್ಟಾಗ ಅದ್ರ ದಾರ ಎಲ್ಲ ತೆಗೆದ್ಬಿಟ್ಟು ತೊಳೆದು ಒಣಗಿಸಿ ಇಟ್ಕೊಂಡಿರ್ತೀನಿ. ಅದನ್ನು ನಾನು ಕಷಾಯ ಮಾಡೋಕ್ಕೆ, ಮತ್ತು ಹರ್ಬಲ್ ಟೀಗೆ, ಫೇಸ್ ಪ್ಯಾಕ್ಗೆ, ಇದಕ್ಕೆ ಎಲ್ಲ ಯೂಸ್ ಮಾಡ್ತೀನಿ. ಎಣ್ಣೆಗೆ ಎಲ್ಲ ಅದರಲ್ಲೂ ತುಂಬ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಮತ್ತು ಸ್ಮೆಲ್ಲು ಒಂಥರ ಚೆನ್ನಾಗಿರುತ್ತೆ. ಇದು ಬೇವಿನ ಸೊಪ್ಪು ಇಚ್ಚಿಂಗಿಗೆ ಒಳ್ಳೆಯದು ಅಂತ ಅದೊಂದು ಸ್ವಲ್ಪ ಬಳಸ್ತೀನಿ. ಕೆಲವರು ಬೇವಿನ ಎಣ್ಣೆನೇ ಹಾಕ್ತಾರೆ. ನಾನು
ನಾನು ದೇವ್ರಿಗೆ ಬೇಕು ಮನೆಗೆ ನನಗೆ. ಸೊ ಅದಕ್ಕೆ ತಂದ್ಕೊಂಡಿರ್ತೀನಿ, ಅದನ್ನೇ ಹಾಕೋತಾ ಇದ್ದೀನಿ. ಅದನ್ನು ಒಣಗಿಸಿಟ್ಟಿರ್ತೀನಿ ಯಾವಾಗಲೂ. ಕೆಲವು ಪದಾರ್ಥಗಳನ್ನ ನಾವು ಉಪಯೋಗ ತಿಳ್ಕೊಂಡು ಅದನ್ನು ಒಣಗಿಸಿ ಇಟ್ಕೊಂಡು ಯಾವಾಗಾದರೂ ಬೇಕಾದಾಗ ನಾವು ಅದನ್ನು ಬಳಸ್ಬೋದು. ಇದು ಸ್ವಲ್ಪ ಮಲ್ಲಿಗೆ ಎಲೆ. ಮಲ್ಲಿಗೆಯಲ್ಲಿ ಎಷ್ಟೊಂದು ವಿಧ ಇದೆ. ನನ್ನ ಹತ್ರ ನಮ್ಮ ಮನೇಲಿ ಯಾವ ಎಲೆ ಹೂವು ಬಳಸ್ತೀವೋ ನಾವು ಅದನ್ನು ಎಲೆ ಹಾಕೋತೀನಿ ನಾನು. ಮತ್ತು ಇದು ಬಂದು ಬಿಳಿ ದಾಸವಾಳ ಮತ್ತು ಅದ್ರದ್ದು ಎಲೆ, ಅದು ಒಣಗಿದ್ದೇನೆ. ಒಂದು 8 ತೊಗೊಂಡಿದ್ದೀನಿ ಅನಿಸುತ್ತೆ ಬಿಳಿ ದಾಸವಾಳ ಹೂವು. ಒಣಗಿತ್ತದು, ಅದರದ್ದೇ ಗಿಡದ್ದೇ ಎಲೆಗಳು. ನೆಕ್ಸ್ಟು ಸ್ವಲ್ಪ ಕೆಂಪು ದಾಸವಾಳ ಹಾಕ್ತೀನಿ. ಇದು ಪೂಜೆಗೆ ಇಟ್ಟಿದ್ದೆ, ನಾನೇನು ಇದನ್ನು ಒಣಗಿಸ್ಕೊಳ್ಳಲ್ಲ, ಪೂಜೆಗೆ ಇಟ್ಟಿರ್ತೀನಿ. ಹಾಗೆ ಮಿಕ್ಕಿದ್ದು ಎತ್ತಿಟ್ಕೊಂಡಲ್ವ, ಅದು ಒಂದು 8 ಹಾಕೋತೀನಿ. ಮತ್ತು ಶಂಖಪುಷ್ಪ, ಅದು ಅಷ್ಟೇ ದೇವ್ರ ಮನೆ ನಾನು ಪೂಜೆಗೆ ಬಳಸಿರ್ತೀನಿ. ಶಂಖಪುಷ್ಪನೂ ಅದನ್ನು ಒಣಗಿದ್ದೆ, ಅಂದರೆ ನೆನ್ನೆ ಹಾಕಿದ್ದು ಇವತ್ತು ತೆಗೆದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಶಂಖಪುಷ್ಪ ಅಲ್ಲೂ ತುಂಬ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ನಾನು ಅದ್ರದ್ದು ಫೇಸ್ ಪ್ಯಾಕ್ ಮಾಡಿದ್ದೀನಲ್ಲ, ಆವಾಗ ಹೇಳಿದ್ದೀನಿ ಸ್ವಲ್ಪ. ಇದು ಎಲ್ಲ ಕುದೀತಾ ಇರಬೇಕು. ಇದು ಮಿಕ್ಕಿದ್ದೆಲ್ಲ ಎಲೆ ಅದೆಲ್ಲ ಒಟ್ಟಿಗೆ ಇಟ್ಕೊಂಡಿದ್ದಲ್ಲ ಅದಷ್ಟು, ಮತ್ತು ನಿಂಬೆಹಣ್ಣಿನ ಸಿಪ್ಪೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಉಕ್ಕಲಾರ್ದಂಗೆ ನೋಡಿಕೊಂಡು ಅದನ್ನು ತಿರುಗಿಸ್ಕೋಬೇಕು. ಮತ್ತು ಉರಿ ಕಮ್ಮಿ ಮಾಡ್ಕೊಂಬಿಡಿ. ಎಣ್ಣೆ ಕಾಯಿವರೆಗೂ ಒಂಚೂರು ಉರಿ ಜಾಸ್ತಿ ಇದ್ರೂ ಪರವಾಗಿಲ್ಲ. ಎಣ್ಣೆ ಕಾದಾದ್ಮೇಲೆ ಫುಲ್ಲು ಲೋ ಫ್ಲೇಮಲ್ಲೇ ಇರಬೇಕು. ಉಕ್ತಾ ಇದೆ ನೋಡಿ, ಅದೆಲ್ಲ ಚೆನ್ನಾಗಿ ಅದರಲ್ಲಿರೋ ಸತ್ವ ಎಲ್ಲ ಎಣ್ಣೆಗೆ ಬಿಟ್ಕೋಬೇಕು. ಅಲ್ಲಿವರೆಗೂ ಸಿಮ್ಮಲ್ಲಿ ಟೈಮ್ ತಗೊಳುತ್ತೆ. ಚೆನ್ನಾಗಿ ಅದನ್ನು ಕಾಯಿಸ್ಬೇಕು. ಕುದ್ದು ಅದರಲ್ಲಿರೋ ಸತ್ವ ಎಲ್ಲ ಎಣ್ಣೆ ನಾವು ಹಾಕಿರೋ ಎಲ್ಲದರಿಂದನೂ ಅದರಲ್ಲಿರೋ ಸತ್ವ ಎಲ್ಲ ಎಣ್ಣೆಗೆ ಚೆನ್ನಾಗಿ ಬಿಟ್ಕೊಂಡ್ಮೇಲೆ ಅದನ್ನು ಆಫ್ ಮಾಡ್ಕೋಬೇಕಾಗತ್ತೆ. ಈಗ ಉರಿ ಫುಲ್ ಕಮ್ಮಿ ಇಟ್ಬಿಟ್ಟಿದ್ದೀನಿ ನಾನು. ಸಿಮ್ಮಲ್ಲೇ ಚೆನ್ನಾಗಿ ಕುದಿಬೇಕು. ಕಮ್ಮಿ ಅಂದರೂ ಒಂದು ಹಾಫ್ ಆನ್ ಅವರ್ ಆದರೂ ಕುದಿಸ್ಬೇಕು, ಇಲ್ಲಾಂದರೆ ಅದಷ್ಟು ಚೆನ್ನಾಗಿ ಆಗಲ್ಲ. ಎಣ್ಣೆ ಅದರಲ್ಲಿರೋ ಸತ್ವ ಎಲ್ಲ ಬಿಟ್ಕೋಬೇಕಲ್ವಾ, ನಮಗೆ ಬೇಕಲ್ಲ ಅದರಲ್ಲಿರೋ ಸತ್ವ ಎಲ್ಲ. ಕಬ್ಬಿಣದ ಬಾಣಲೆಯಲ್ಲಿ ಐರನ್ ಇರುತ್ತೆ, ಅದರಿಂದ ನಾನು ಅದರಲ್ಲಿ ಮಾಡ್ಕೊತೀನಿ. ನಿಮ್ಮಲ್ಲಿ ಕಬ್ಬಿಣದ ಬಾಣಲೆ ಇಲ್ಲ ಅಂದರೆ ಪಾತ್ರೆಯಲ್ಲಿ ಮಾಡಿಟ್ಕೊಂಡ್ರೂ ತೊಂದರೆ ಇಲ್ಲ. ಮತ್ತು ಕರ್ಬೇವಲ್ಲೂ ತುಂಬ ನಮ್ಮ ಹೇರ್ ಗ್ರೋತಿಗೆ ಕರ್ಬೇವು ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಅದು ನಾವು ಚಟ್ನಿ ಪುಡಿ ಏನಾದ್ರು ಇಂಟೇಕ್ ತಗೋತಾ ಇದ್ರೆ ಕರ್ಬೇವಿನ ಸೊಪ್ಪಿಂದು, ನಿಮ್ಗೆ ಅಷ್ಟು ಹೇರ್ ಫಾಲ್ ಆಗಲ್ಲ. ಈ ಎಣ್ಣೆ ಹಚ್ಕೊಳ್ಳೋದ್ರಿಂದ ಕೂದಲು ರಾತ್ರಿ ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ಅಂತ ನಾನು ಖಂಡಿತ ಹೇಳಲ್ಲ. ಒಟ್ಟು ಕಂಡೀಷನರ್ ಆಗಿರುತ್ತೆ, ಒಂಥರ ಶೈನಿಂಗ್ ಆಗಿರುತ್ತೆ. ನಾವು ಯಾವುದೇ ಹೇರ್ ಕೇರ್ ಮಾಡಲಿ ಅಥವಾ ಸ್ಕಿನ್ ಕೇರ್ ಮಾಡಲಿ, ನಾವು ಬೆಳ್ಳಗಾಗ್ಬಿಡ್ತೀವಿ ಅಥವಾ ಕೂದಲು ನಾವು ಇದೆಲ್ಲ ಮಾಡಿದ ತಕ್ಷಣ ಫುಲ್ ಉದ್ದ ದಟ್ಟ ಆಗ್ಬಿಡುತ್ತೆ ಅಲ್ಲ. ಹೆಲ್ದಿ ಆಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಬಿಟ್ಟರೆ ಉದ್ದಕ್ಕೆ ದಪ್ಪಗೆ ದಟ್ಟಕ್ಕೆ ಆಗತ್ತೆ. ಅಥವಾ ಫೇಸ್ ಪ್ಯಾಕ್ ಹಾಕಿದ ತಕ್ಷಣ ನಾವು ತುಂಬ ಬೆಳ್ಳಗಾಗ್ಬಿಡ್ತೀವಿ, ಆ ಥರ ಅಲ್ಲ. ಆ ಥರ ಯಾರು ಹೇಳಿದ್ರೆ ಅದು ಖಂಡಿತ ಅದು ಸುಳ್ಳಾಗತ್ತೆ. ಹೇರು ಸ್ಕಿನ್ನು ಅದೆಲ್ಲ ನಮ್ಮದು ನ್ಯಾಚುರಲ್, ನಾವು ಹುಟ್ಟಿದಾಗಿಂದ ಹೇಗಿರುತ್ತೋ ಹಾಗೇನೆ. ಬಟ್ ನಾವು ಮೇಂಟೈನ್ ಮಾಡಿದ್ರೆ ಕ್ಲೀನಾಗಿ ಇಟ್ಕೋಬೋದು, ಅಂದರೆ ಹೆಲ್ದಿಯಾಗಿ ಇಟ್ಕೋಬೋದು. ನಮ್ಮ ಸ್ಕಿನ್ ಆಗಲಿ ಹೇರ್ ಆಗಲಿ ಹೆಲ್ದಿಯಾಗಿದೆಯಾ ಅಂತ ನೋಡ್ಕೋಬೇಕೇ ಹೊರತು ಅದು ಬೆಳ್ಳಗಿದೆ ಕಪ್ಪಗಿದೆ ಸ್ಕಿನ್ನು ಅಂತ ಅಲ್ಲ. ಮತ್ತು ಕೂದಲು ಎಷ್ಟು ಉದ್ದ ಆಗಿದೆ ಅಂತಲ್ಲ. ಇವಾಗ ನಮ್ಮ ಕೂದಲುಗಳೆಲ್ಲ ಬೆಳ್ಳಗೆ ಆಗ್ಬಿಟ್ಟಿದೆ ಆಲ್ರೆಡಿ. ನಾವು ಈ ಎಣ್ಣೆ ಎಲ್ಲ ನಮ್ಮ ಮಕ್ಳಿಗೆ ಯೂಸ್ ಮಾಡೋದ್ರಿಂದ ಆ ಮಕ್ಳದ್ದು ಬೇಗ ಕೂದಲು ಬೆಳ್ಳಗಾಗಲ್ಲ. ಅದನ್ನೆಲ್ಲ ಈ ಎಣ್ಣೆ ಈ ಥರ ಮಾಡಿ ನಾವು ಹಚ್ಚೋದ್ರಿಂದ ಖಂಡಿತ ತಡೆಗಟ್ಬೋದು. ಯಾಕಂದರೆ ಕರ್ಬೇವು ಅದೆಲ್ಲ ಹಾಕಿರ್ತೀವಲ್ವಾ. ನೋಡಿ ಎಲ್ಲ ಕಾದಿದೆ, ನಾನು ಇವಾಗ ಆಫ್ ಮಾಡಿಬಿಟ್ಟಿದ್ದೀನಿ ಸ್ಟವ್ವು. ಇನ್ನೂ ಸ್ವಲ್ಪ ಬಿಸಿ ಇದ್ದಿದ್ದು ಅದು ಹಾಗೆ ಅದರಲ್ಲಿ ಹೀಟ್ ಇರುತ್ತಲ್ವಾ, ಕುದೀತಿದೆ. ನಾನು ಇವಾಗ ಇದನ್ನೇನು ಮಾಡ್ತೀನಿ ಅಂದರೆ, 1 ಡೇ ಫುಲ್ಲು ಅದನ್ನು ಹಾಗೆ ಇಟ್ಬಿಟ್ಟಿರ್ತೀನಿ. ಅದನ್ನು ತೆಗಿಯೋಕೆ ಹೋಗಲ್ಲ ಆ ಪಾತ್ರೆಯಲ್ಲಿ. ಅದಾದಮೇಲೆ ನೀಟಾಗಿ ನೆಕ್ಸ್ಟ್ ಡೇಗೆ ನಾನು ಸೋಸ್ಕೊಳ್ಳೋದು. ನೋಡಿ ಹಿಂಗೆ ನೀಟಾಗಿ ಫಿಲ್ಟರ್ ಮಾಡ್ಕೊತೀನಿ. ಅಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ ಎಲ್ಲನೂ ಫುಲ್ಲು ಹೆಂಗಾಗೋಗಿದೆ ನೋಡಿ, ಫುಲ್ ಗರಿ ಆಗಿ ಬೆಂದು ಅದರಲ್ಲಿ ಏನೂ ಇಲ್ಲ. ನೀಟಾಗಿ ಇದನ್ನು ಸೋಸ್ಕೊಂಡ್ಬಿಟ್ಟು ಎಣ್ಣೆ ಎತ್ತಿಟ್ಕೋತೀನಿ. ಈ ಎಣ್ಣೆನೇ ನಾವು ನಮ್ಮ ಮನೆಯಲ್ಲಿ ರೆಗ್ಯುಲರ್ ಆಗಿ ಬಳಸೋದು. ಥ್ಯಾಂಕ್ ಯು.
ನೋಡಿ ನಮ್ಮ ಆಯಿಲ್ ನೀಟಾಗಿ ಹಿಂಗೆ ರೆಡಿ ಆಗಿದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.